SFTV ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ದಾಸ ಹನುಮಂತ. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಸಿದ್ದರಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ತೆರವಾದ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು, ಈ ಚುನಾವಣೆಯಲ್ಲಿ ಜ್ಯೋತಿ ಸುಂದರೇಶ್ ರವರು ಎರಡನೇ ಬಾರಿಗೆ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಎಂದು ಚುನಾವಣಾಧಿಕಾರಿಗಳಾದ ದಯಾಶಂಕರ್ ರವರು ಘೋಷಣೆ ಮಾಡಿರುತ್ತಾರೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಸಿ ದೇವಿ ಹಾಗೂ ಸದಸ್ಯರುಗಳಾದ ಅನುಪಮ, ಪಾರ್ವತಿ, DP ಮಹೇಶ್, ವಾಸುದೇವ್, ಕಿರಣ್, ಮಾಜಿ ಅಧ್ಯಕ್ಷರು ಅಲ್ಲಿ ಸದಸ್ಯರಾದ ಸಿ ವೀರಮಣಿ, ಕಲಾವತಿ, ಪಾಪತಿ, ನೀಲಾಬಾಯಿ ಹಾಗೂ ಮುಖಂಡರುಗಳಾದ ಜಿಲ್ಲಾ ಪಂಚಾಯಿತಿ ಕೃಷಿ ಸ್ಥಾಯಿ ಸಮಿತಿಯ ಮಾಜಿ ಅಧ್ಯಕ್ಷರಾದ KH ಮಹೇಂದ್ರ ಅಲಿಯಾಸ್ ಮಾಯಣ್ಣ, ರಂಗಪ್ಪ, ಭವಾನಿಶಂಕರ್, SP ಮಂಜುನಾಥ್, ವೇಲಾಯುಧನ್ ಮತ್ತು ಅಭಿವೃದ್ಧಿ ಅಧಿಕಾರಿಗಳಾದ ರವಿ ನಾಯ್ಕ್ ಹಾಗೂ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳು ಮತ್ತು ಗ್ರಾಮದ ಅನೇಕ ಮುಖಂಡರುಗಳು ಹಾಜರಿದ್ದರು. ವರದಿ ಕರ್ಕುಚ್ಚಿ ಕೃಷ್ಣಮೂರ್ತಿ, SFTV ನ್ಯೂಸ್ ಚಾನಲ್, ತರೀಕೆರೆ. ಸಾಮರಸ್ಯನೂ ಇರುತ್ತೆ, ಗದ್ದಲಗಲಾಟೆ ಇರಲ್ಲ. ಈಗ ಚುನಾವಣೆ ಆದಾಗ 2 ಗುಂಪು 3 ಗುಂಪಾಗುತ್ತೆ. ಅದು ತಿಳಿಯಾಗಿ 2 ರಿಂದ 3 ವರ್ಷ ಬೇಕು. ಮತ್ತೆ ಇನ್ನೇನು ಕೆಲಸ ಮಾಡೋಣ ಅಂದರೆ ಅಲ್ಲಿ ಪಂಚಾಯಿತಿ 5 ವರ್ಷದ ಅವಧಿನೇ ಮುಗಿದೋಗ್ಬಿಡುತ್ತೆ. ಹಂಗೆ ಆಗಬಾರ್ದು. ಆ ದೃಷ್ಟಿಯಿಂದ ನಮ್ದು ಒಂದೇ ಕನಸಿರೋದು, ಡಿಸೆಂಬರ್ ಇದು ಅವಧಿ ಮುಗಿಯುತ್ತೆ, ನೆಕ್ಸ್ಟ್ ಕ್ಯಾಲೆಂಡರ್ ಹಾಕ್ತಾರೆ. ಎಲೆಕ್ಷನ್ ಇಲ್ದಂಗೆ ಆಯ್ಕೆ ಮಾಡೋ ಪ್ರಕ್ರಿಯೆಯಲ್ಲಿ ಇಡೀ ನಮ್ಮ ಪಂಚಾಯಿತಿಯ ಪ್ರಮುಖರನ್ನ ಕುತ್ಕೊಂಡು ತೀರ್ಮಾನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಆ ಕನಸು ನಮ್ಮೂರ ಗ್ರಾಮ ದೇವರಾದ ಆಂಜನೇಯ ಸ್ವಾಮಿಯ ಒಂದು ಸನ್ನಿಧಾನದಲ್ಲೇ ಆಗಬೇಕು ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ. ಇದೊಂದು ಆದರೆ ಇಡೀ ನಮ್ಮ ಪಂಚಾಯಿತಿ, ಇಡೀ ರಾಜ್ಯಕ್ಕೆ, ಜಿಲ್ಲೆಗೆ, ತಾಲೂಕಿಗೆ ಒಂದು ಮಾದರಿ ಆಗುತ್ತೆ ಅಂತೇಳಿ ಇನ್ನೇನು ಇರೋ ಅವಧಿ ಏನಿದೆ ಅದನ್ನು ಉತ್ತಮವಾಗಿ ಕೆಲಸ ಮಾಡಿ ವಿಶ್ವಾಸ. ಈ ಒಂದು ಶುಭ ಸಂದರ್ಭದಲ್ಲಿ ಅವರಿಗೆ ಶುಭಾಶಯಗಳನ್ನು ತಿಳಿಸ್ತಾ, ನೀನು ಬಹಳ ಕಡಿಮೆ ಮುಂದಿನ ಚುನಾವಣೆ ಬರೋದಕ್ಕೆ ಈಗ ನಮ್ಮ ನಾಯಕರು KH ಮಹೇಂದ್ರ ಅವರು ಹೇಳಿದ್ರು, ಚುನಾವಣೆ ಇಲ್ಲದೆ ಚುನಾವಣೆಗೆ ಹಣವನ್ನು ಮೀಸಲಿದೆ. ಚುನಾವಣೆಗೆ ಯಾರೇ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಗ್ರಾಮ ಪಂಚಾಯಿತಿ ಚುನಾವಣೆಗೆ ಸ್ಪರ್ಧಿಸ್ತಕ್ಕಂಥ ಸಂದರ್ಭದಲ್ಲಿ 4-5 ಲಕ್ಷ ರೂಪಾಯಿ ದುಡ್ಡು ಖರ್ಚಾಗುತ್ತೆ. ಒಂದು ವೇಳೆ ಅದನ್ನು ತಪ್ಪಿಸದೇ ಆದಲ್ಲಿ ಭ್ರಷ್ಟಾಚಾರ ರಹಿತ ಆಡಳಿತವನ್ನು ಕೊಡ್ಬೋದು ಅಂತಕ್ಕಂಥದ್ದಕ್ಕೆ ಮಾಯಣ್ಣರವರ ಮಾತು ಒಂದು ಒಳ್ಳೆಯ ಉದಾಹರಣೆ. ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಅವರ ಆಶಯದಂತೆ ನಾವೆಲ್ಲರೂ ಕೂಡ ಅವರೊಟ್ಟಿಗೆ ಕೈ ಜೋಡಿಸಿ ಸಾಧ್ಯವಾದಷ್ಟು ಚುನಾವಣೆ ಇಲ್ಲದೆ ಹಣವನ್ನ ಖರ್ಚು ಮಾಡದೇ ಭ್ರಷ್ಟಾಚಾರ ರಹಿತ ಆಡಳಿತವನ್ನ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಶ್ರಮ ವಹಿಸ್ತೀವಿ ಅಂತೇಳಿ ಮಾತನ್ನ ಹೇಳ್ತಾ, ಈಗಾಗಲೇ ತುಂಬಾ ಸಮಯ ಆಗೋಗ್ಬಿಟ್ಟಿದೆ. 4 ವರ್ಷ ಕಂಪ್ಲೀಟ್ ಆಗಿದೆ. ಇನ್ನೂ ಇರ್ತಕ್ಕಂಥದ್ದು ಒಂದು 6 ತಿಂಗಳಿದೆ. ನಾನು ನೂತನ ಅಧ್ಯಕ್ಷರಿಗೆ ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದಿಷ್ಟೇ, ತಮಗೆ ಇರ್ತಕ್ಕಂತಹ ಸಮಯ ತುಂಬಾ ಕಡಿಮೆ ಇದೆ ಅಂತಕ್ಕಂಥ ಭಾವನೆ ಇಲ್ಲದಲೇ ಇರ್ತಕ್ಕಂಥ ಸಮಯದಲ್ಲಿ ಎಲ್ಲರಿಗೂ ಕೂಡ ಸಾಮಾಜಿಕ ನ್ಯಾಯ, ಮೂಲಭೂತ ಸೌಲಭ್ಯ ಏನಾರ ಆಗ್ಬೋದು, ನಿವೇಶನವನ್ನು ತರತಕ್ಕಂಥದ್ದಾಗ್ಬೋದು, ಅಥವಾ ಬರ್ತಕ್ಕಂಥ ವಸತಿಯನ್ನ ಸರಿಸಮಾನಾಗಿ ಎಲ್ಲರಿಗೂ ಇಲ್ಲದೇ ಇರ್ತಕ್ಕಂಥವ್ರಿಗೆ ಹಂಚತಕ್ಕಂಥದ್ದಾಗ್ಬೋದು, ಆ ರೀತಿಯಾದಂತಹ ಕೆಲಸಗಳನ್ನ ಮಾಡಿದಲ್ಲಿ ಖಂಡಿತವಾಗ್ಲೂ ನಮ್ಮ ಸಿದ್ದರಹಳ್ಳಿ ಪಂಚಾಯಿತಿ ಅಭಿವೃದ್ಧಿ ಪದದತ್ತ ಮುನ್ನಡೆಯುತ್ತೆ ಅಂತ ಹೇಳ್ತಾ, ಮತ್ತೊಮ್ಮೆ ಅವರಿಗೆ ಶುಭವಾಗಲಿ ಅಂತ ಹೇಳಿ ನಾನು ಶುಭಾಶಯವನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಸಂದರ್ಭದಲ್ಲಿ ಎರಡನೇ ಬಾರಿಗೆ ಅವಕಾಶ ಮಾಡಿಕೊಟ್ಟಂತ, ಅವಿರೋಧವಾಗಿ ಆಯ್ಕೆಯಾಗಲು ಅವಕಾಶ ಮಾಡಿಕೊಟ್ಟಂತ ನಮ್ಮ ಎಲ್ಲ ಗ್ರಾಮ ಪಂಚಾಯತಿಯ ಸದಸ್ಯರುಗಳಿಗೆ ಧನ್ಯವಾದಗಳು ಕೊಡೋಕ್ಕೆ ಬಯಸ್ತೀನಿ. ಹಾಗೆ ನಮಗೆ ಮಾರ್ಗದರ್ಶನ ನೀಡಿದಂಥ ನಮ್ಮ ಮಾರ್ಗದರ್ಶಕರಾದಂಥ ಮಾಯಣ್ಣ ಅವರು ಹೇಳಿದ್ದು, ನಾವು ಏನೇ SFTV ನ್ಯೂಸ್, ಇದು ಕನ್ನಡಿಗರ ನಾಡಿ ಮಿಡಿತ.